ನಾವೆಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು. ಮುಂದೆ ಕೂಡ ಅವರು ಇದೇ ಮಾತನ್ನ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ, ಯಾಕಂದರೆ ಫುಲ್ ರಶ್ ಇರುತ್ತೆ, ಕೈಯಲ್ಲಿ ಇಟ್ಕೊಂಡು ಹೋಗ್ರಿ. ಈಗ ನಾವು ಏನು ಬಲ ಕೊಟ್ಟಿದ್ವಿ ಅದು ವ್ಯರ್ಥವಾಗಿಲ್ಲ. ಅವ್ರ ಮುಂದಿನ ತಿಂಗಳಲ್ಲಿ ನೀವೆಲ್ಲರ ಆಶೀರ್ವಾದ ಮಂಜನ್ಗಿರಬೇಕು. ಅವರು ನಾವು ಮತ ನೀಡಿರೋದು ವ್ಯರ್ಥವಾಗಿಲ್ಲ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಓಂ ಶಕ್ತಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಮುದಗೇರಿ ಮಜರ ಗಡ್ಡೂರು ಪಂಚಾಯತಿ ಸೌಟೂರು ಗ್ರಾಮದ ಎಲ್ಲ ನಮ್ಮ ತಾಯಂದಿರು ಓಂ ಶಕ್ತಿ ಮಾಲನ್ನು ಹಾಕ್ಕೊಂಡು ಇವತ್ತು ಪ್ರವಾಸ ಹಮ್ಮಿಕೊಂಡಿದ್ದೀರೋ, ಅದಕ್ಕೆ ನಮ್ಮ ಯುವ ಮುಖಂಡರಾದ ಕಿಶೋರವರು ಮತ್ತು ಮಾಜಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಪತಿಯವರು ಮತ್ತು ಮುದಗೇರಿ ಗಡ್ಡೂರು ಪಂಚಾಯತಿ ಪಾರ್ವತಮ್ಮ ರಾಜವರು ಮತ್ತು ನಮ್ಮ ಫಹದ್ ಅವರು ತೆಂಗ್ಲಿ ಮತ್ತು ಎಲ್ಲ ನಮ್ಮ ಸೌಟೂರು ಗ್ರಾಮಸ್ಥರು ಮತ್ತು ತಾಯಂದಿರು ಎಲ್ರಿಗೂ ನಮಸ್ಕರಿಸ್ತಾ, ಏನು ಇವತ್ತು ಈ ಬಸ್ ಚಾಲನೆಗೆ ನಮ್ಮ ಶಾಸಕರು ಮಾತು ಏನು ಹೇಳಿದ್ರು, ಪ್ರತಿ ವರ್ಷವೂ ನಿಮಗೆ ಓಂ ಶಕ್ತಿ ಮಾಲ ಹಾಕೋ ತಾಯಂದಿರು ಆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತ ಸತತ 7 ವರ್ಷಗಳಿಂದನೂ ಸಹ ಅವರು ಬಸ್ಸು ಕಳಿಸೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಳ್ಳೆಯದು. ಯಾಕಂದರೆ ಈ ಸಲಿನೂ ಬಸ್ ಹೋಗಬೇಕು ಅಂತ ಕೇಳಿದಾಗ ಪ್ರತಿ ವರ್ಷ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾಕಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ತಾಲೂಕು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ನಮ್ಮ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಇಲ್ಲಿಗೆ ಆಗಮಿಸಾಗಿತ್ತು. ಅದೇ ರೀತಿ ನಮ್ಮ ಕಾಡಿನ ನಾಗರಾಜನವರು ಬರಬೇಕಾಗಿತ್ತು. ಇಲ್ಲಿ ಎಲ್ಲನೂ 10 ದಿವಸದಲ್ಲಿದ್ದಾಗ ಎಲ್ಲಿನೂ ಬರೋಕ್ಕಾಗಲ್ಲ. ಆ ಕ್ಷೇತ್ರದ ಎಲ್ಲ ನಾಯಕರು ಮುಖಂಡರು ಹೋಗಿ ಆ ದೇವಸ್ಥಾನಕ್ಕೆ ಚಾಲನೆ ಮಾಡಿಕೊಡಿ, ಬಸ್ ಚಾಲನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾಯಿದ್ದಾರೆ. ನೀವು ಆರಾಮಾಗಿ ಹೋಗಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡಿ. ಯಾಕಂದರೆ ಮಕ್ಕಳು ಚೆನ್ನಾಗಿ ಓದೋ ಮುಖಾಂತರ ಆಗಲಿ, ಆರೋಗ್ಯ ಮುಖಾಂತರ ಆಗಲಿ, ನಮಗೆ ಒಂದು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಈ ವರ್ಷ ಯಾವುದೇ ಒಂದು ತೊಂದರೆ ಆಗ್ದಿರ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ನೀವು ಆಶೀರ್ವಾದ ಪಡ್ಕೊಂಡು ಬಂದಬೇಕು ಅಂತೇಳಿ ಇವತ್ತು ನಿಮ್ಮ ಎಲ್ಲರೂ ಹೋಗಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಬರ್ತಾ ಇರ್ತಾರೆ. ಯಾಕಂದರೆ ಫುಲ್ ರಶ್ ಇರುತ್ತೆ, ಕೈಯಲ್ಲಿ ಇಟ್ಕೊಂಡು ಹೋಗ್ರಿ, ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಯಾವುದೇ ಒಂದು ಇದ್ರಾಗ್ದಿರ ಆ ದೇವ್ರ ಕೃಪೆಗೆ ನೀವು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು. ಇವತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರು ಮಾತ್ರ ಯಾವ ಮಾತು ಕೊಟ್ಟಿದ್ದಾರೆ ಆ ಮಾತುಗಳನ್ನು ನಡ್ಕೊತಾ ಇದ್ದಾರೆ. ಅವ್ರ ಮುಂದಿನ ತಿಂಗಳಲ್ಲಿ ನೀವೆಲ್ಲರ ಆಶೀರ್ವಾದ ಮಂಜನ್ಗಿರಬೇಕು. ನಿಮ್ಮ ಆಶೀರ್ವಾದ ಅವರು ಅಧಿಕಾರ ಹೆಂಗೆ ನಾವು ಇದು ಮಾಡ್ಬೋದು, ಒಳ್ಳೆಯ ಒಂದು ಸ್ಥಾನಕ್ಕೆ ಬರ್ತಾರೆ. ಅವರು ಬಂದಾಗ ನಮಗೆಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಆಶೀರ್ವಾದ ಮುಂದಿನ ತಿಂಗಳಲ್ಲಿ ನಮ್ಮ ಶಾಸಕರಿಗೆ ಆಶೀರ್ವಾದ ಮಾಡಬೇಕು, ಕೈ ಬಲ ಬಳಸಬೇಕಂತ ಮತ್ತು ಎಲ್ರಿಗೂ ನಮ್ಮ ನಾಯಕರು ಎಲ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಆಶೀರ್ವಾದ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಇವತ್ತು 4 ಮಾತು ಮಾತಾಡ್ತೇನೆ. ಎಲ್ಲರೂ ಆರಾಮಾಗಿ ಬನ್ನಿ. ಓಂ ಶಕ್ತಿ. ಇವತ್ತೇನು ನಮ್ಮ ಮುದಗೇರಿ ಮಜರ ಗಡ್ಡೂರು ಪಂಚಾಯತಿ ಸೌಟೂರು ಗ್ರಾಮದಿಂದ ಓಂ ಶಕ್ತಿ ಬಸ್ಸುಗಳು ಪ್ರವಾಸ ಹೋಗ್ತಿದ್ದೀರಿ. ಎಲ್ಲ ಓಂ ಶಕ್ತಿ ಮಾಲ್ದಾರರೆಲ್ಲರೂ ಈ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಈ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಕಳೆದ ವರ್ಷ ಏನು ಹೇಳಿದಾರೋ ಅದೇ ರೀತಿ ಅವ್ರು ನಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹು ಮೆಜಾರಿಟಿಯಿಂದ ಅವರು ಗೆದ್ದಾಗೂ ಅದೇ ಮಾತು ಕೊಟ್ಟಿದ್ದರು. ಮತ್ತು ಇದಕ್ಕೆ ಮುಂಚೆ 2018ರಲ್ಲಿ ಸೋತಿದ್ದಾಗೂ ನಾನು ಬಸ್ಸಿಗೆ ಕಳಿಸ್ತೀನಿ ಅಂತ ಹೇಳಿದರು. ಆವಾಗ ಏನು ಮಾತು ಕೊಟ್ಟಿದ್ದಾರೋ ಇವಾಗ ಅದೇ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಕೂಡ ಅವರು ಇದೇ ಮಾತನ್ನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ JDS ಮುಖಂಡರು ಹಾಗೂ NRS ಟೊಮೆಟೊ ಮಂಡಿ ಮಾಲೀಕರಾದಂಥ ಸತ್ಯನ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪಾರ್ವತಮ್ಮ ರಾಜೂರವರು ಬಂದಿದ್ದಾರೆ. ಹಾಗೆ ನಮ್ಮ ಯುವ ಮುಖಂಡರಾದಂಥ ಫಹದ್ ಬೇಗ್ ಎಲ್ಲರೂ ಬಂದಿದ್ದಾರೆ. ಈ ಒಂದು ಬಸ್ ಚಾಲನೆ ನೀಡಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಯುವ ಮುಖಂಡರು ನಮ್ಮ ನೆಚ್ಚಿನ ನಾಯಕರಾದಂಥ ಲಕ್ಷ್ಮೀಪತಿ ಅಣ್ಣವರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಕೋರೋಣ. ಎಲ್ಲರೂ ಸಹ ಇವತ್ತೇ ನೀವು ಮೇಲ್ಮರುತ್ತೂರು ಪ್ರವಾಸ ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲರೂ ಇರ್ತಾರೆ ಜೊತೆಯಲ್ಲಿ. ದಯವಿಟ್ಟು ಕ್ಷೇಮವಾಗಿ ಹೋಗ್ಬಿಟ್ಟು ಆರಾಮಾಗಿ ಸುಖವಾಗಿ ಹೋಗ್ಬಿಟ್ಟು ಬನ್ನಿ. ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರ ಮೇಲಾಗಿರ್ಬೋದು ಮತ್ತು NRS ಸತ್ಯಣ್ಣವ್ರ ಮೇಲಾಗಿರ್ಬೋದು, ವಿಶೇಷವಾಗಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಮೇಲೆ ಇರಬೇಕು. ಹಾಗೆ ನಿಮ್ಮೆಲ್ಲರ ಬೆಂಬಲ ಇದ್ದರೆ ಇನ್ನಷ್ಟು ನಮ್ಮ ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಇರುತ್ತೆ. ಈಗೇನು ಅವ್ರಿಗೆ ನಾವು ಏನು ಬಲ ಕೊಟ್ಟಿದ್ವಿ ಅದು ವ್ಯರ್ಥವಾಗಿಲ್ಲ. ಇವಾಗ ನಮ್ಮ ನಂಗ್ಲಿಯಲ್ಲಿ CHC ಹಾಸ್ಪಿಟ್ಲ್ ಆಗ್ತಿದೆ. ಏನು ನಮಗೆ ಶ್ರೀನಿವಾಸಪುರದಲ್ಲಿ ಇದೆಯಲ್ವಾ, ಶ್ರೀನಿವಾಸಪುರ ಬಂಗಾರಪೇಟೆ ಅಂಥ ದೊಡ್ಡ ಹಾಸ್ಪಿಟ್ಲು ನಮ್ಮ ನಂಗ್ಲಿಗೆ ತೊಗೊಂಬಂದಿದ್ದಾರೆ.
ಅದೇ ಮುಂದಿನ ದಿನಗಳಲ್ಲಿ ನಮ್ಮ ನಂಗ್ಲಿ ಸಹ ಒಂದು ಪಟ್ಟಣ ಪಂಚಾಯತಿ ಆಗ್ತಿದೆ. ಇದರಿಂದ ನಮ್ಮೆಲ್ರಿಗೂ ಸಹ ಅನುಕೂಲಗಳಾಗುತ್ತೆ, ಎಲ್ಲನೂ ಇಂಪ್ರೂವ್ಮೆಂಟ್ ಆಗೋಕ್ಕೆ, ಡೆವಲಪ್ಮೆಂಟ್ ಆಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಅವರು ನಾವು ಮತ ನೀಡಿರೋದು ವ್ಯರ್ಥವಾಗಿಲ್ಲ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರ ಬೆಂಬಲವಾಗಿ ನಾವೆಲ್ಲರೂ ಸಹ ಇರಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಓಂ ಶಕ್ತಿ. అంటే ఎన్ని ఎక్కువ చెప్తే